ಹೇ ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿವಟ್ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ಪಿವಟ್ ಪಾಯಿಂಟ್ಸ್ ಟ್ರೇಡಿಂಗ್ ಸ್ಟ್ರಾಟಜಿಲಿ ಸುಮಾರು ವಿಷಯ ಬರ್ತವೆ, ಅದನ್ನ ಒಂದೇ ವಿಷಯದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ವಿಡಿಯೋನ ಪಾರ್ಟ್ ವೈಸ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಪಿವಟ್ ಪಾಯಿಂಟ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ಬಿಗ್ ಪ್ಲೇಯರ್ಸು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಗಳು ಇರ್ಬೋದು. ಪಿವಟ್ ಪಾಯಿಂಟ್ಸ್ ಅಂದ್ರೆ ಏನಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಇಂಡಿಕೇಟರ್ ಪ್ರೀವಿಯಸ್ ಡೇ ಇರ್ಬೋದು, ಪ್ರೀವಿಯಸ್ ವೀಕ್ ಇಲ್ಲ ಪ್ರೀವಿಯಸ್ ಮಂತ್, ಇಯರ್ಲಿ ಹೈಯೆಸ್ಟ್ ಲೋಯೆಸ್ಟ್ ಮತ್ತೆ ಕ್ಲೋಸಿಂಗ್ ಪ್ರೈಸ್ನ ಯೂಸ್ ಮಾಡ್ಕೊಂಡು ಪಿವಟ್ ಪಾಯಿಂಟ್ಸ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ಪಿವಟ್ ಪಾಯಿಂಟ್ಸ್ ಇಂಡಿಕೇಟರ್ ಲೀಡಿಂಗ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಯಾವತ್ತು ಲ್ಯಾಗಿಂಗ್ ಇಂಡಿಕೇಟರ್ ಆಗಲ್ಲ. ಲ್ಯಾಗಿಂಗ್ ಇಂಡಿಕೇಟರ್ ಅಂದ್ರೆ ಏನಂದ್ರೆ ಫಾರ್ ಎಕ್ಸಾಂಪಲ್ RSI ಇರ್ಬೋದು, ಮೂವಿಂಗ್ ಆವರೇಜ್ ಇರ್ಬೋದು, VWAP ಈ ಥರ ಇಂಡಿಕೇಟರ್ ಏನಂದ್ರೆ ಪ್ರೀವಿಯಸ್ ಟ್ರೇಡಿಂಗ್ ಪ್ರೈಸ್ನ ಯೂಸ್ ಮಾಡ್ಕೊಂಡು ಮುಂದೆ ಹಿಂಗೆ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ ಟೈಮಲ್ಲಿ ಪ್ರೀವಿಯಸ್ 5 ವರ್ಷದ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಯಾವ ಕ್ವಶನ್ ರಿಪೀಟ್ ಆಗಿದ್ದಾವೆ ಅಂತ ಕ್ವಶನ್ ಲಿಸ್ಟ್ ಮಾಡ್ಕೊಂಡು ಈ ಕ್ವಶನ್ ಮುಂದೆ ಈ ಎಕ್ಸಾಮಲ್ಲಿ ಬರ್ಬೋದು ಅಂತ ಏನು ಪ್ರಿಡಿಕ್ಟ್ ಮಾಡ್ತೀರಾ, ಅದೇ ಥರ ಈ ಲ್ಯಾಗಿಂಗ್ ಇಂಡಿಕೇಟರು ಲೈಕ್ ಮೂವಿಂಗ್ ಆವರೇಜ್ ಮುಂದೆ ಹಿಂಗೆ ಆಗ್ಬೋದಂತ ಇವು ಪ್ರಿಡಿಕ್ಟ್ ಮಾಡ್ತಾ ಬಿಟ್ರೆ 100% ಅಕ್ಯುರೇಸಿ ಆಗಿ ಮುಂದೆ ಹಿಂಗೆ ಆಗೋದಂತೆ ಯಾವತ್ತೂ ಹೇಳೋದಿಲ್ಲ. ಬಟ್ ಪಿವಟ್ ಪಾಯಿಂಟ್ಸ್ ಹಂಗಲ್ಲ, ಇವು ಲೀಡಿಂಗ್ ಇಂಡಿಕೇಟರು 100% ಅಕ್ಯುರೇಸಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮೂವಿಂಗ್ ಆವರೇಜು, VWAP, RSI ಈ ಥರ ಇಂಡಿಕೇಟರು ನೀವು 1 ನಿಮಿಷದ ಟೈಮ್ ಫ್ರೇಮು, 5 ನಿಮಿಷದ ಟೈಮ್ ಫ್ರೇಮು, 1 ದಿನದ್ದು, 1 ತಿಂಗಳದ್ದು ಈ ಥರ ಚೇಂಜಸ್ ಮಾಡ್ದಂಗೂ ಇಂಡಿಕೇಟರು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಪಿವಟ್ ಪಾಯಿಂಟ್ಸ್ ಹಂಗಲ್ಲ, ನೀವು ಯಾವುದೇ ಟೈಮ್ ಫ್ರೇಮ್ ನೋಡಿ ಏನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೊಡುತ್ತೆ ಅದು ಯಾವುದೂ ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಸೊ ಬೆಸ್ಟ್ ಫಾರ್ ಡೇ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ಗೂ ವರ್ಕ್ ಆಗುತ್ತೆ. ಕರೆಕ್ಟಾಗಿ ಕಲ್ತ್ರೆ ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಈ ಪಿವಟ್ ಪಾಯಿಂಟ್ಸಲ್ಲಿ CPR ಅಂದರೆ ಸೆಂಟ್ರಲ್ ಪಿವಟ್ ರೇಂಜ್ ಅಂತಲೇ ಬರುತ್ತೆ ಇಂಡಿಕೇಟರು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಪಿವಟ್ ಪಾಯಿಂಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಸೆಂಟರ್ ಒಂದು ಬ್ಲ್ಯಾಕ್ ಲೈನ್ ಇದೆಯಲ್ಲ, ಅದೇ ಪಿವಟ್ ಪಾಯಿಂಟ್ ಅಂತ. ಪಿವಟ್ ಪಾಯಿಂಟ್ಸ್ ಮೇಲೆ R1, R2, R3, R4, R5 ಅಂತ ಇದೆ, ಅಂದರೆ ರೆಸಿಸ್ಟೆನ್ಸು. ಹಾಗೆ ಕೆಳಗಡೆ S1, S2, S3, S4 ಅಂತಿದೆ, ಅಂದರೆ ಸಪೋರ್ಟ್. ಮ್ಯಾಕ್ಸಿಮಮ್ 5 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೊಡುತ್ತೆ. ಅಕಸ್ಮಾತ್ ಪಿವಟ್ ಪಾಯಿಂಟ್ಸ್ನ ಸ್ಟಾಕ್ ಪ್ರೈಸ್ ಕ್ರಾಸ್ ಮಾಡಿ S1 ರೀಚ್ ಆದರೆ ಅವತ್ತು ಬೇರ್ ಮಾರ್ಕೆಟ್ ಅಂತ ಅರ್ಥ. ಅಕಸ್ಮಾತ್ S2 ಹೋದರೆ ಕನ್ಫರ್ಮ್ ಆಗಿ ಹೇಳ್ಬೋದು. ನಿಮಗೆ ಗೊತ್ತಿದೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೆಂಗೆ ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಪ್ರೈಸು ಕ್ರಾಸ್ ಮಾಡಿದೆ ಅವತ್ತು ಬೇರೆ ಇಲ್ಲ ಬುಲಿಶ್ ಮಾರ್ಕೆಟ್ ಇರೋದಂತ ಅರ್ಥ. ಈ ಪಿವಟ್ ಪಾಯಿಂಟ್ಸ್ ಜೊತೆಗೆ ನಿಮಗೆ ಕ್ಯಾಂಡಲ್ಸಿನ ಟೈಪ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಯಾವುದು ಡೊಜ್ ಕ್ಯಾಂಡಲು, ಮಾರ್ಬುಜ್ ಕ್ಯಾಂಡಲು, ಸುಮಾರು ಕ್ಯಾಂಡಲ್ಸ್ ಟೈಪ್ ಬರ್ತವೆ. ಯಾಕಂದರೆ ನೀವು ಪ್ರೈಸ್ ಆಕ್ಷನ್ ಗೊತ್ತಿರಬೇಕಾಗುತ್ತೆ. ಪಿವಟ್ ಪಾಯಿಂಟ್ಸ್ ಪ್ಲಸ್ ಪ್ರೈಸ್ ಆಕ್ಷನ್ ಗೊತ್ತಿದ್ರೆ ನೀವು ಒಂದೊಳ್ಳೆ ಟ್ರೇಡಿಂಗ್ ಮಾಡ್ಬೋದು. ಜೊತೆಗೆ ಬೇಕಾದ್ರೆ ನೀವು VWAP ಈ ಥರ ಇಂಡಿಕೇಟರ್ ಹಾಕಬಹುದು. ನಿಮಗೆ ಗೊತ್ತಿರಬೇಕಾಗುತ್ತೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ. ಈ ಪಿವಟ್ ಪಾಯಿಂಟ್ಸಿನ ಫಾರ್ಮುಲಾ ಏನಂದರೆ ಪ್ರೀವಿಯಸ್ ಡೇ, ಮಂತ್, ವೀಕ್ಲಿ ಹೈಯೆಸ್ಟ್ ಪ್ರೈಸು ಮತ್ತು ಲೋಯೆಸ್ಟ್ ಪ್ರೈಸು, ಕ್ಲೋಸಿಂಗ್ ಪ್ರೈಸು ಅದನ್ನ 3ರಿಂದ ಡಿವೈಡ್ ಮಾಡಿದರೆ ಪಿವಟ್ ಪಾಯಿಂಟ್ಸ್ ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಂದಿನ ದಿನ ಸ್ಟಾಕ್ ಪ್ರೈಸು ಓಪನ್ ಪ್ರೈಸು 100 ರೂಪಾಯಿಗೆ ಓಪನ್ ಆಗುತ್ತೆ, ಆ ದಿನ 120ವರೆಗೂ ಹೈಯೆಸ್ಟ್ ಪ್ರೈಸಿಗೆ ಹೋಗುತ್ತೆ, ಮತ್ತು ಲೋಯೆಸ್ಟ್ ಪ್ರೈಸು 111ಕ್ಕೆ ಹೋಗುತ್ತೆ, ಕ್ಲೋಸಿಂಗ್ ಪ್ರೈಸು ಸಂಜೆ 115ಕ್ಕೆ ಕ್ಲೋಸ್ ಆಗುತ್ತೆ. ಈ 3ನ್ನ ಆ್ಯಡ್ ಮಾಡಿ ಅದನ್ನು 3ರಿಂದ ಡಿವೈಡ್ ಮಾಡಿದರೆ 115.33 ಆನ್ಸರ್ ಬರುತ್ತೆ. ಸೊ ಅದು ಆ ದಿನದ ಪಿವಟ್ ಪಾಯಿಂಟು. ನೆಕ್ಸ್ಟ್ ದಿನ ಆ ಪಿವಟ್ ಪಾಯಿಂಟ್ ನೀವು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಏನು 4-5 ಬರ್ತವೆ, ಅದಕ್ಕೂ ಫಾರ್ಮುಲಾ ಇದ್ದಾವೆ, ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ R1 ಅಂತ ಬಂದರೆ ಪ್ರೀವಿಯಸ್ ಡೇದು ಪಿವಟ್ ಪಾಯಿಂಟ್ನ 2ಇಂದ ಮಲ್ಟಿಪಲ್ ಮಾಡಿ ಪ್ರೀವಿಯಸ್ ಡೇದು ಲೋಯೆಸ್ಟ್ ಪ್ರೈಸ್ನ ಮೈನಸ್ ಮಾಡಿದರೆ ಬರುವ ಆನ್ಸರು R1. ಅದೇ S1 ಅಂತ ಬಂದರೆ ಪ್ರೀವಿಯಸ್ ಡೇದು ಪಿವಟ್ ಪಾಯಿಂಟು ಅದನ್ನು 2ರಿಂದ ಮಲ್ಟಿಪಲ್ ಮಾಡಿ ಅದನ್ನು ಈ ಪ್ರೀವಿಯಸ್ ಡೇದು ಹೈಯೆಸ್ಟ್ ಪ್ರೈಸಿಂದ ಮೈನಸ್ ಮಾಡಿದರೆ ಆನ್ಸರ್ ಬರುತ್ತೆ S1. ಇನ್ನು R2 ಅಂತ ಬಂದರೆ ಪ್ರೀವಿಯಸ್ ಡೇದು ಪಿವಟ್ ಪಾಯಿಂಟ್ನ ಏನು R1, S1 ಏನು ಆನ್ಸರ್ ಬಂದಿರುತ್ತೆ ಅದನ್ನು ಮೈನಸ್ ಮಾಡಿ ಬರುವ ಆನ್ಸರಿಂದ ಪ್ಲಸ್ ಮಾಡಿದರೆ ಬರುವ ಆನ್ಸರು R2. ಹಾಗೆ S2 ಅಂತ ಬಂದರೆ ಏನು R1, S1 ಬಂದಿರುತ್ತೆ ಆನ್ಸರು ಅದನ್ನು ಮೈನಸ್ ಮಾಡಿ ಅದನ್ನು ಪಿವಟ್ ಪಾಯಿಂಟ್ ಜೊತೆ ಮೈನಸ್ ಮಾಡಿದ್ರೆ S2 ಬರುತ್ತೆ. ಫಾರ್ ಎಕ್ಸಾಂಪಲ್ ಆಫ್ ಸ್ಟಾಕ್ಸ್ ಇರೋದು ಅಲ್ಲಿ ಟ್ರೇಡಿಂಗ್ ಚಾರ್ಟ್ಸಲ್ಲಿ ಸರ್ಚ್ ಮಾಡಿದರೆ ಪಿವಟ್ ಪಾಯಿಂಟ್ ಅಂತ ಬರುತ್ತೆ. ಆಟೋಮೆಟಿಕ್ ಎಲ್ಲದು ಸೆಟ್ ಆಗುತ್ತೆ. ನೀವೇನು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಪಿವಟ್ ಪಾಯಿಂಟ್ ಹಾಕ್ಬೇಕಂತೇನಿಲ್ಲ. ಬಟ್ ಇದೊಂದು ಬೇಸಿಕ್ ಅಷ್ಟೇ, ಯಾವ ಥರ ಕ್ಯಾಲ್ಕುಲೇಟ್ ಆಯ್ತಂತ. ಟೈಮ್ ಫ್ರೇಮ್ ವಿಷಯಕ್ಕೆ ಬಂದರೆ ನೀವು ಅಕಸ್ಮಾತ್ ಡೇ ಟ್ರೇಡಿಂಗ್ ಮಾಡ್ತೀರಿ ಅಂದರೆ ಹೈಯೆಸ್ಟು 30 ಮಿನಿಟ್ಸ್ ಹಾಕೊಳ್ಳಿ, ಅದರಿಂದ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಿ ಅಂತ ಹೋದರೆ 1 ದಿನದ ಟೈಮ್ ಫ್ರೇಮ್ ಹಾಕೊಳ್ಳಿ. ಇಲ್ಲಿ ಯಾವ ಥರ ಇಂಡಿಕೇಟರ್ ಹಾಕೋದಂತ ಎಕ್ಸಾಂಪಲ್ ತರ್ಸಕ್ಕೆ ನಾನು TCS ಸ್ಟಾಕ್ ಇನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ FX ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಇಂಡಿಕೇಟರ್ ಬರ್ತವೆ. ನಾನು ಸುಮಾರು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಪಿವಟ್ ಪಾಯಿಂಟ್ಸ್ ಅಂತ. ಇಲ್ಲಿ ಪಿವಟ್ ಪಾಯಿಂಟ್ಸ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಆಪ್ಷನ್ನು ಕ್ಲಿಕ್ ಮಾಡಿ. ಇಷ್ಟೊಂದು ನಂಬರ್ ನೋಡಿ ಗಾಬರಿ ಹಾಕಿ ಹೋಗ್ಬೇಡಿ. ಇಲ್ಲಿ ನೋಡ್ಬೋದು R1, R2, R3, R4, R5, S1, S2, S3, S4 ಈ ಥರ ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು, ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು, ಕಲರ್ ಎಲ್ಲ. ಇಲ್ಲಿ ಇನ್ಪುಟ್ಸ್ಗೆ ಹೋದ್ರೆ ಚೇಂಜಸ್ ಮಾಡ್ಕೋಬೋದು ಎಲ್ಲ ಕಲರ್ನು. ಈಗ P ಅಂತಿದೆ ಅಂದರೆ ಪಿವಟ್ ಪಾಯಿಂಟು.
ನೀವು ಇದನ್ನ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ನೀವು ಐಡೆಂಟಿಫೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು S1 ಸಪೋರ್ಟ್ ಅಂದರೆ ಕೆಳಗಿರುತ್ತೆ, ಸೊ ರೆಡ್ ಕಲರ್ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ S4 S5 ಅವಶ್ಯಕತೆ ಇಲ್ಲ, ನೀವು ಸದ್ಯಕ್ಕೆ ನಾನು ಎಕ್ಸಾಂಪಲ್ ತೋರ್ಸೋಕೆ ಹಿಂಗೆ. ಹಾಗೆ R4 R5 ಅಷ್ಟೇ. ಇನ್ನು R1 ಅಂದರೆ ರೆಸಿಸ್ಟೆನ್ಸು, ಅದು ಅಷ್ಟೇ ಗ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಾಪಲ್ಲಿ ಬರುತ್ತೆ ಯಾವತ್ತಿದ್ರು. ಪಿವಟ್ ಪಾಯಿಂಟ್ಸಲ್ಲಿ ಅದೇ ಒಂದು ಒಳ್ಳೆ ವಿಷಯ, 5 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಕೊಡುತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ನೋಡ್ಬೋದು ಇದು ಪಿವಟ್ ಪಾಯಿಂಟು S1 S2 S3 ಹಾಗೆ R1 R2 R3 ಈ ಥರ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ, ಆವಾಗ ನೀವು ಆರಾಮಾಗಿ ಟ್ರೇಡಿಂಗ್ ಮಾಡ್ಬೋದು. ಅಕಸ್ಮಾತ್ ಸ್ಟಾಕ್ ಪ್ರೈಸ್ ಈಗ ಪಿವಟ್ ಪಾಯಿಂಟ್ನ ಕ್ರಾಸ್ ಮಾಡಿ R1 ಕ್ರಾಸ್ ಮಾಡಿದರೆ ಪ್ರೈಸ್ ಆವತ್ತು ಬುಲಿಶ್ ಮಾರ್ಕೆಟ್ ಅಂತಲೇ ಅರ್ಥ. ಈಗ ಸದ್ಯಕ್ಕೆ ಕೆಳಗೆ ಇದೆ ಪ್ರೈಸು, ಇನ್ನು ಕ್ರಾಸ್ ಮಾಡಿಲ್ಲ. ದೀಪಕ್ ನೈಟ್ರೇಟು ಇದು ಕೆಮಿಕಲ್ ಸೆಕ್ಟರ್ ಬೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಇದು ಅಷ್ಟೇ ಚಾರ್ಟ್ಸ್ ಬೇಕು ನೋಡ್ಬೋದು, ಅನಲೈಸ್ ಮಾಡ್ಬೋದು. S1 ಕ್ರಾಸ್ ಮಾಡಿ ಮತ್ತೆ ಪ್ರೈಸ್ ಮೇಲೆ ಹೋಗಿದೆ. ಅಕಸ್ಮಾತ್ ಪಿವಟ್ ಪಾಯಿಂಟು ಏನು ಬ್ಲ್ಯಾಕ್ ಕಲರಲ್ಲಿದೆ ಸೆಂಟ್ರಲ್ ಪಿವಟ್ ಪಾಯಿಂಟು, ಅದನ್ನು ಕ್ರಾಸ್ ಮಾಡಿ ಪ್ರೈಸ್ ಮಾಡಿ ಹೋದರೆ ಅದರಲ್ಲೂ ಕನ್ಫರ್ಮೇಷನ್ R1 ಕ್ರಾಸ್ ಮಾಡಿದರೆ ಅವತ್ತು ಬುಲಿಶ್ ಮಾರ್ಕೆಟ್ ಅಂತ ಅರ್ಥ. ಈ ವಿಡಿಯೋದಲ್ಲಿ ಹೇಳ್ತಾರೆ ಬರೀ ಬೇಸಿಕ್ ಅಷ್ಟೇ, ಈ ಥರ ಪಿವಟ್ ಪಾಯಿಂಟ್ಸ್ ಹಾಕೋದಂತ. ಈ ಟ್ರೇಡಿಂಗ್ ಸ್ಟ್ರಾಟಜಿ ಸುಮಾರು ಬರ್ತವೆ, ಎಲ್ಲರೂ ಒಂದೇ ಥರ ಯೂಸ್ ಮಾಡ್ಕೊಂತಿಲ್ಲ, ನಿಮ್ಮದು ಒಂದು ಟ್ರೇಡಿಂಗ್ ಸ್ಟ್ರಾಟಜಿನೂ ಫಾಲೋ ಮಾಡ್ಬೋದು. ಬಟ್ ಈ ವಿಡಿಯೋದಲ್ಲಿ ಬರೀ ಬೇಸಿಕ್ ಇನ್ಫಾರ್ಮೇಷನು, ಪಿವಟ್ ಪಾಯಿಂಟ್ ಅಂದರೆ ಏನು, ಅದು ಫಾರ್ಮುಲಾ ಇರ್ಬೋದು, ಅದನ್ನು ಹೆಂಗೆ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ CPR ಬಗ್ಗೆ ಮಾಡ್ತೀನಿ ವಿಡಿಯೋ, ಅದನ್ನು ನೆಕ್ಸ್ಟ್ ಬೇಕಾದ್ರೆ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಪಿವಟ್ ಪಾಯಿಂಟ್ಸ್ ಒಂದು ಒಳ್ಳೆ ಬೆಸ್ಟ್ ಇಂಡಿಕೇಟರು. ಡೇ ಟ್ರೇಡಿಂಗ್ ನಾನು ಇಷ್ಟಪಡಲ್ಲ, ಬಟ್ ನೀವು ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟು ಈ ಥರ ಏನಾದ್ರು ಟ್ರೈ ಮಾಡಬೇಕಂತಿದ್ರೆ ಇದನ್ನ ಆರಾಮಾಗಿ ಕಲೀರಿ, 100% ಅಕ್ಯುರಸಿ ಕೊಡುತ್ತೆ. ಹೆಂಗೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋ ಸ್ವಲ್ಪ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಟ್ರೇಡಿಂಗು ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಕಲಿಯೋಕ್ಕೆ ಸ್ವಲ್ಪ ಚಾನ್ಸ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.